ನಮಸ್ಕಾರ. ನಮಗೆ ಶೈಕ್ಷಣಿಕ ಕ್ಷೇತ್ರ ಅಂದ ತಕ್ಷಣ ಅಥವಾ ಜಾಬ್ ಅಂದ ತಕ್ಷಣ ನಮಗೆ ನೆನಪಾಗೋದು ಶಿಕ್ಷಕರ ಹುದ್ದೆ, ಮತ್ತು ಬಿಟ್ಟಂದರೆ ಡಾಕ್ಟ್ರು, ಇಂಜಿನಿಯರ್ಸು, ಪೋಸ್ಟ್ ಆಫೀಸು, ಮತ್ತು ರೈಲ್ವೆ ಡಿಪಾರ್ಟ್ಮೆಂಟು, ಸೈನಿಕ ಹುದ್ದೆ. ಈ ರೀತಿ ಹಲವಾರು ಕವಲುಗಳಲ್ಲಿ, ಹಲವಾರು ಆಯಾಮಗಳಲ್ಲಿ ನಮಗೆ ಶಿಕ್ಷಣ ಮತ್ತು ಉದ್ಯೋಗದ ದಾರಿಗಳು ಇದ್ದಾವೆ. ಅದೇ ರೀತಿ ಅತ್ಯಂತ ಉನ್ನತ ಹುದ್ದೆ ಆಗಿರ್ತಕ್ಕಂತಹ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಕೇಂದ್ರ ಲೋಕಸೇವಾ ಆಯೋಗ ಅಂತ ನಾವು ಇದನ್ನು ಕರೀತೀವಿ. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವಂತಹ ಅತ್ಯುನ್ನತವಾದಂತಹ ಸಂವಿಧಾನಿಕ ಸಂಸ್ಥೆ. ಇದರಲ್ಲಿ ನಾವು IAS, IPS, IFS ಈ ರೀತಿಯ A ಮತ್ತು B ಗ್ರೂಪಿನ ಹುದ್ದೆಗಳನ್ನು ನಾವು ಇದರಿಂದ ಪಡೀತೀವಿ. ಅದೇ ರೀತಿಯಲ್ಲಿ ಇತರೆ ಆಯಾಮಗಳು ಕೂಡ ಇದ್ದಾವೆ ಅನ್ನುವಂಥದ್ದು. ಇಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ, ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ, ಈ ರೀತಿ ಇತರೆಯಲ್ಲಿನೂ ಕೂಡ ಈ UPSCಯಲ್ಲಿ ನಾವು ಹುದ್ದೆಗಳನ್ನು ಪಡೆಯಬಹುದು ಅನ್ನುವಂತಹ ಅವಕಾಶಗಳು ಕೂಡ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೂವಿನಹಡಗಲಿ ತಾಲೂಕಿನ ಆಯುರ್ವೇದಿಕ್ ಆರೋಗ್ಯ ಇಲಾಖೆಯ ಕೊಟ್ರಮ್ಮ ಡಾಕ್ಟರ್ ಮಗನಾಗಿರ್ತಕ್ಕಂತಹ ಡಾಕ್ಟರ್ ನಿಖಿಲ್ S ಬೆಳವಾಡಿ ಅನ್ನುವಂಥವರು ಈ UPSCಯಲ್ಲಿ ಆ್ಯಂಡ್ ಮೆಡಿಕಲ್ ಸರ್ವಿಸ್ನಲ್ಲಿ ಭಾರತ ದೇಶಕ್ಕೆ 409ನೇ ಪಾಸ್ ಆಗಿದ್ದು ಇವತ್ತು ಒಂದು ಕ್ರೆಡಿಟನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಮೊನ್ನೆ ಗವಿಮಠದಲ್ಲಿ ಸನ್ಮಾನಕ್ಕೆ ಭಾಜನರಾಗಿ ಅವಾಗ ತಮ್ಮ ಒಂದಿಷ್ಟು ಮನದ ಮಾತುಗಳನ್ನು ಹೇಳಿದರು. ಅವರಿಗೆ ಇದ್ದಂತಹ ಒಂದು ನಿಯಮಿತ ಮಿತಿಯ ಅವಧಿಯಲ್ಲಿಯೇ ಪೋಷಕರನ್ನು ಕುರಿತು, ವಿದ್ಯಾರ್ಥಿಗಳನ್ನು ಕುರಿತು, ಮಕ್ಕಳನ್ನು ಕುರಿತು ಮತ್ತು ಇತರೆ ಹುದ್ದೆಗಳ ಮಾಹಿತಿಯನ್ನು ಕುರಿತು ಮತ್ತು ಯಾವ ರೀತಿಯಲ್ಲಿ ನಾವು ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಅವರ ಒಲವು ಏನಿದೆ ಅಥವಾ ಅವರ ಒಂದು ಆಸಕ್ತಿ ಏನಿದೆ ಅನ್ನುವಂಥದ್ದನ್ನು ಕುರಿತು, ಮತ್ತು ಯಾವುದೇ ಹುದ್ದೆ ಆಗಿರಲಿ ಅದನ್ನು ಗೌರವಿಸಿ ಅದರಲ್ಲಿ ನಮ್ಮದೇ ಆದಂತಹ ಒಂದು ಸ್ಥಾನವನ್ನು ಅಥವಾ ನಮ್ಮದೇ ಆದಂತಹ ಒಂದು ಐಡೆಂಟಿಟಿಯನ್ನು ಗುರುತಿಸುವಂಥದ್ದನ್ನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಅದ್ಭುತವಾಗಿ, ತುಂಬ ಅಚ್ಚುಕಟ್ಟಾಗಿ ತಮ್ಮ ಮನದ ಮಾತುಗಳನ್ನು ಹಂಚಿಕೊಂಡ್ರು. ಅವುಗಳನ್ನು ನಾನಿಲ್ಲಿ ನಿಮಗೆ ಕೇಳಿಸ್ತಾ ಇದ್ದೀನಿ, ಬನ್ನಿ. ಅವಕಾಶಗಳಿದೆ, ತಂದೆ ತಾಯಿಯ ಬೆಂಬಲ ಇದೆ, ಇಂತಹ ಗುರುಗಳ ರಕ್ಷೆ ಇದೆ. ಸೊ ನಾವು ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡ್ಬಿಟ್ಟು ಕಲಿತು ನಾವು MBBS ಮುಗಿಸಿ ನಾನು BGS ಹಾಸ್ಪಿಟಲ್ಸ್ ಅಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ನಾನು ಉನ್ನತ ವ್ಯಾಸಂಗಕ್ಕಾಗಿ ಓದ್ತಾನೂ ಇದ್ದೆ. ಅದೇ ಸಂದರ್ಭದಲ್ಲಿ UPSC ಕೇಂದ್ರ ಲೋಕಸೇವಾ ಆಯೋಗ ಕಂಬೈನ್ಡ್ ಮೆಡಿಕಲ್ ಸರ್ವಿಸಸ್ ಅಂತ, ಈಗ ಹೇಗೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ, IPS ಪೊಲೀಸ್ ಸರ್ವಿಸ್ ಇದೆ, ಅದೇ ರೀತಿ ಮೆಡಿಕಲ್ ಸರ್ವಿಸ್ ಇದೆ, ಇಂಜಿನಿಯರಿಂಗ್ ಸರ್ವಿಸ್ ಇದೆ, ಫಾರೆಸ್ಟ್ ಸರ್ವಿಸ್ ಇದೆ, ರೆವಿನ್ಯೂ ಸರ್ವಿಸ್ ಇದೆ, ಅನೇಕ ಸರ್ವಿಸ್ಗಳಿದೆ. ಸೊ ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆ, ಅತ್ಯಂತ ಪಾರದರ್ಶಕತೆಯಿಂದ ಪರೀಕ್ಷೆಗಳನ್ನು ನಡೆಸ್ತಕ್ಕಂತಹ ಸಂಸ್ಥೆ. ಅಂತಹ ಸಂಸ್ಥೆ ನಡೆಸಿದ್ದು ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಅಂತ ಎಕ್ಸಾಮ್ ಪ್ರತಿ ವರ್ಷ ಇರ್ತದೆ. ಸೊ ಅದರಲ್ಲಿ ನಾನು ಕೂಡ ಇದನ್ನ ಬರೆದು ನಮ್ಮ ಭಾರತ ದೇಶಕ್ಕೆ 409ನೇ ರ್ಯಾಂಕ್ ಬಂದಿದ್ದು. ಅದು ಆಕ್ಚುಲಿ ನಾನು ಓದಿದ್ದೀನಿ ಅನ್ನೋದಕ್ಕಿಂತ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸ, ಗುರುಗಳ ಆಶೀರ್ವಾದ, ಆಮೇಲೆ ನಿಮ್ಮೆಲ್ಲರ ಪ್ರೀತಿ. ನಾನು ಈಗ ವೇದಿಕೆಗೆ ಬರ್ಬೇಕಾದ್ರೂ ನಮ್ಮ ಗುರುಶಾಂತಯ್ಯ ಅಂಕಲ್ ನನ್ನ ಕರ್ಕೊಂಡು ಬಂದು ಇಲ್ಲಿವರೆಗೂ ಬಿಟ್ರು. ಇಷ್ಟೆಲ್ಲ ಪ್ರೀತಿ ಅವ್ರಿಗೆ ತೋರಿಸ್ಬೇಕಾದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಆಕ್ಚುಲಿ. ಆಮೇಲೆ ನನಗೆ ಈ ಒಂದು ವೇದಿಕೆಗೆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಸುಮಾರು 3-4 ದಿನಗಳಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದಾರೆ ಮಠದಿಂದ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಆಶೀರ್ವಾದ, ಅಷ್ಟೊಂದು ಇದು ನನಗೆ ಸಿಕ್ಕಿರ್ತಕ್ಕಂಥದ್ದು. ಆಕ್ಚುಲಿ ನಾನು ಐ ಆಮ್ ವೆರಿ ಲಕ್ಕಿ. ಸರ್ವಜ್ಞರ ಒಂದು ಮಾತು ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ಭದಿಂದ ಆದವನೇ, ಸರ್ವರೊಗೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅಂತ. ಹಾಗೆ ಪ್ರತಿಯೊಬ್ಬರಲ್ಲೂ ನಾವು ಒಂದೊಂದು ಅಕ್ಷರವನ್ನಾಗ್ಲಿ ಅಥವಾ ಒಂದೊಂದು ಅಂಶವನ್ನಾಗ್ಲಿ ಕಲೀಲಿಕ್ಕೆ ಇವತ್ತು ತುಂಬಾ ಅಪಾರ್ಚುನಿಟೀಸ್ ಇದೆ. ಅದನ್ನ ಎಲ್ಲಾ ಮಕ್ಕಳು ಓದ್ಬೇಕು. ಆಮೇಲೆ ನಾನು ತಂದೆ ತಾಯಿಗಳಿಗೆ ಹೇಳೋದೇನಂತ ಅಂದ್ರೆ, ಆಲ್ಮೋಸ್ಟ್ ಆಲ್ PUC ಸೆಕೆಂಡ್ ಇಯರ್ ಸೈನ್ಸ್ ಆದ ತಕ್ಷಣ ಎಲ್ಲರೂ ಅವ್ರ ಮಕ್ಕಳು ಡಾಕ್ಟರ್ ಆಗ್ಬೇಕಂತಾನೆ ಹೇಳ್ತಾರೆ. ಆದ್ರೆ ಅವರೆಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಇವತ್ತು. WHO ಗೈಡ್ಲೈನ್ಸ್ ಪ್ರಕಾರ ಡಾಕ್ಟರ್ ಇಷ್ಟು ಪೇಷಂಟ್ ರೇಷಿಯೋ 1:1000 ಇರಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1:750 ಇದೆ. ಆಲ್ರೆಡಿ ತುಂಬಾ ಸ್ಯಾಚುರೇಟ್ ಆಗೋಗ್ಬಿಟ್ಟಿದೆ ವೈದ್ಯ ವೃತ್ತಿ ಅನ್ನೋದು.
ಅನೇಕ ವೃತ್ತಿಗಳಿದೆ. ಆಕ್ಚುಲಿ ಪ್ರತಿಯೊಂದು ವೃತ್ತಿನೂ ಅತ್ಯಂತ ಶ್ರೇಷ್ಠವಾಗಿರೋದು. ಈಗ ಸರ್ ಎಂಥ ಉತ್ತಮವಾಗಿರ್ತಕ್ಕಂತಹ, ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್, ಚಂದ್ರಶೇಖರ್ ಶಾಸ್ತ್ರಿಗಳ ಬಗ್ಗೆ ಇಷ್ಟೊಂದು ಕನ್ನಡ ಏಕೀಕರಣದಲ್ಲಿ ಇಷ್ಟೊಂದು ಅವರ ಸಾಧನೆ. ಅಂತಹ ಲೇಖಕರು ಆಗ್ಬೋದು, ಸ್ಪೋರ್ಟ್ಸ್, ಅವರು ಕಬಡ್ಡಿಯಲ್ಲಿ ಅತ್ಯಂತ ಸಾಧನೆ ಮಾಡಿದ್ದಾರೆ. ಸೊ ಈಗ ಪ್ರತಿಯೊಂದು ರಂಗದಲ್ಲೂ ಸಾಧನೆ ಮಾಡಿದರೆ ಅದರಲ್ಲಿ ಆ ಒಂದು ಇದು ಇದ್ದೇ ಇದೆ, ಯಶಸ್ಸು ಅಂತಕ್ಕಂಥದ್ದು ಇದ್ದೇ ಇದೆ. ಅದರಲ್ಲಿ ನೀವೆಲ್ಲರೂ ಇದನ್ನ ಸಕ್ಸಸ್ ಅನ್ನು ಪಡಿಲೇಬಹುದು. ಆ ಥರ ಮಾಡಬೇಕು. ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಬೇಡಿ ಇದಕ್ಕೆ ಹೋಗಿ ಅದಕ್ಕೆ ಹೋಗಿ ಅಂತ. ಲೆಟ್ ದೆಮ್ ಅವ್ರು ಯಾವುದು ಇದಕ್ಕೆ ಯಾವೊಂದು ಅವರ ಕೋರ್ಸ್ ಬೇಕೋ ಅದನ್ನು ಮಾಡಲಿ. ಬಟ್ ಆಲ್ವೇಸ್ ನಾನು ಮಕ್ಕಳಿಗೆ ಹೇಳೋದಾಗ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಹೇಳೋದಾಗ್ಲಿ ಏನಂತ ಅಂದರೆ, ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್. ನೀವು ಯಾವುದೇ ರಂಗದಲ್ಲಾಗಲಿ ನಿಮ್ಮ ಒಂದು ಬೆಸ್ಟನ್ನು ನೀವು ಕೊಟ್ಟರೆ ಡೆಫಿನೆಟ್ಲಿ ಯು ವಿಲ್ ಬಿ ದ ಕಿಂಗ್. ನೀವೇ ಆ ಒಂದು ರಂಗದಲ್ಲಿ ರಾಜರಾಗಿರ್ತೀರಾ. ಆಮೇಲೆ ನಾನು ಒಂದು ಇದೆ, ಇದು ಮುಗೀತು, ನಾನು UPSC ಮಾಡಿದೆ ಅಥವಾ ನಾನು MD ಜನರಲ್ ಮೆಡಿಸಿನ್ ಸೀಟ್ ತಗೊಂಡೆ ಅಂದ ತಕ್ಷಣ ಸಕ್ಸಸ್ ಎಂಡ್ ಅಲ್ಲ. ಇಟ್ಸ್ ಅ ಪ್ರೋಸೆಸ್. ಇದಕ್ಕಿಂತ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಬೇಕು. ಈ ಒಂದು ಉದಾಹರಣೆಗೆ, ಈ ಒಂದು ಸಂದರ್ಭದಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಹೀಗೆ ನಾನು ಅಜ್ಜರ ಜೊತೆ ಮಠಕ್ಕೆ ಬಂದಾಗ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಏನೋ ಒಂದು ಕಾಮಗಾರಿ ನಡೀತಾ ಇತ್ತು. ಅಜ್ಜರೇ ಇದೆಲ್ಲ ಹೇಗೆ ಮಾಡ್ತೀರಿ ಅಂತ ಕೇಳಿದ್ರು. ಹೀಗೆ ಅಪ್ಪಿ ಎಲ್ಲ ನಿಮ್ಮಂಥ ದಾನಿಗಳು ಕೊಡ್ತಾರಲ್ಲ ಆ ಥರ ಮಾಡೋದು, ಆಮೇಲೆ ಏನೋ ಒಂದು ಸ್ವಲ್ಪ ಅನುದಾನ ಬರುತ್ತೆ ಅದನ್ನೆಲ್ಲ ಇದು ಮಾಡೋದಂತ ಹೇಳಿದ್ರು. ಅದು ಆದ್ಮೇಲೆ ಅವ್ರು ಒಂದು ಮಾತು ಹೇಳ್ತಾರೆ, ಏನೂ ಆಗಲಿಲ್ಲ ಅಂದರೆ ಜೋಳಿಗೆ ಇದೆ ಅಲ್ಲಪ್ಪಿ, ಅದನ್ನ ನಾವು ಯಾವತ್ತೂ ಮರೆಯಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ ಅವರು. ಅಂದರೆ ಅಷ್ಟು ಒಂದು ಉನ್ನತ ಸ್ಥಾನದಲ್ಲಿ ಇದ್ಬಿಟ್ಟು ಇಷ್ಟು ಜನಗಳ ಬೆಂಬಲ ಇದ್ರೂ ಅವರ ಸರಳತೆ, ಅವ್ರು ಇರ್ತಕ್ಕಂಥ ಸರಳತೆ ಆಗಲಿ, ಅದು ಒಂದು 10% ಬಂದ್ಬಿಟ್ರು ಅದೇ ನಿಜವಾದ ಸಕ್ಸಸ್ ಅನ್ಕೋತೀನಿ ನಾನು. ಅಷ್ಟು ಸರಳವಾಗಿ, ಅಷ್ಟು ಸರಳತೆಯಿಂದ ಯಾವಾಗಲೇ ನಮ್ಮ ಮನೆಗೆ ಬಂದ್ರೂ ಸಹ ಅಜ್ಜವರು ನಮ್ಗೆ ಅಷ್ಟೊಂದು ಅವರ ಹಿತವಚನದಿಂದ ನಮ್ಗೆ ಯಾವಾಗಲೂ ಮಾರ್ಗದರ್ಶನ ನೀಡ್ತಿರ್ತಾರೆ. ಸೊ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಇಲ್ಲಿ ನಿಂತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಎಲ್ಲರಿಗೂ. ಕೊನೆಯದಾಗಿ ನಾನು ಒಂದು ಶ್ಲೋಕನ ಹೇಳಕ್ಕೆ ಇಷ್ಟಪಡ್ತೇನೆ ಗುರುಗಳ ಬಗ್ಗೆ. ನಾನಿವತ್ತು ಇನ್ನೊಂದು ವಿಷಯ, ನಾನು ಶ್ಲೋಕಗಳು ಏನೇ ಕಲ್ತಿದ್ರು ನಮ್ಮ ಶರಣಯ್ಯ ಅನ್ನೋರಿಂದ, ಅವರೇ ನನಗೆ ಎಲ್ಲ ಶ್ಲೋಕಗಳನ್ನು ಕಲಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಹಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತೈ ನಮಃ. जय नमो जय मंगल पार्वतीपतीश्वर हर महादेव. श्री गुरु पंचाचार्य महाराज को जय, श्री गुरु गविसिद्धेश्वर महाराज को जय, श्री गुरु पटुलेश्वर महाराज को जय. थैंक यू सो मच.